Question number 1 ಇದೆ. Question number 1 is question number 2 is deleted. So yeah, question number 2 is deleted. ಇಲ್ಲ, ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಪ್ರಿಂಟ್ಔಟ್ ತೊಗೊಂಡಿದ್ರೆ ಅಲ್ಲೇ ಇದನ್ನು ಮಾಡ್ಕೊಳ್ಳಿ. Question number 3 is deleted then. And question number 5 is also deleted. Question number 6 is also deleted. Then question number 9 ಇದೆ ಗೊತ್ತಾ, ಇದು ಓಲ್ಡ್ ಸಿಲೆಬಸ್ ಇನ್ ದ ಸೆನ್ಸ್ ಗ್ರೂಪ್ಸ್ ಅಂತ ಇತ್ತು. ಬಟ್ ಎನಿವೇಸ್ ಅದು ಅರ್ಥ ಆಗಿದ್ರೆ ಓಕೆ, ಇಫ್ ನಾಟ್ ಯು ಕ್ಯಾನ್ ಸ್ಕಿಪ್ ದಟ್ ಒನ್ ಆಲ್ಸೋ. Question number 13 is deleted. Then yeah, question number 17 is also deleted. Question number 20 ನಿನ್ನೆ ಮಾಡಿದ್ವಲ್ಲ, ಅದು ಕೂಡ ಡಿಲೀಟೆಡ್. ನಾವು ಇವತ್ತು ನಾವು 21 ಇಂದ ಸ್ಟಾರ್ಟ್ ಮಾಡಬೇಕು. ಕ್ವೆಶನ್ ನಂಬರ್ 21. But question number 21 is also deleted because this is again based on determinants. Done? And we don't have anything related to determinants, so therefore this question is also deleted. Done. So next let's get into question number 22. ಆಯಿತಾ? ಸೊ ನಾನು ನಿಮಗೆ ಆಸ್ ಐ ಟೋಲ್ಡ್ ಯು ಒಂದು ಶೀಟ್ನ ಎಂಟಿ ಇಟ್ಕೊಳ್ಳಿ, ಸೊ ಬೇಕಾಗಿರೋ ಫಾರ್ಮುಲಾಸ್ನೆಲ್ಲ ಅದರಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ನಲ್ವಾ. ಸೊ ಇವಾಗ ಒಂದು ಹೊಸ ಫಾರ್ಮುಲಾ ಕೊಡ್ತೀನಿ. ದಿಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಇನ್ ಪ್ಲೆಂಟಿ ಆಫ್ ದಿ ಅದರ್ ಪ್ಲೇಸಸ್ ಆಲ್ಸೋ. ಇಟ್ಸ್ ಅ ರೆಡಿ ರೆಕನರ್ ಇನ್ ದ ಸೆನ್ಸ್ ನೀವು ಹಾಗೆ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಇವಾಗ ವಿ ನೀಡ್ ಟು ಡು ಯಾವುದು ಕ್ವಶನ್ ಏನು ಹೇಳ್ತಿದ್ದಾರೆ, ಫೈಂಡ್ ಔಟ್ ವಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಅಡ್ಜಾಯಿಂಟ್ ಎ. ಕ್ವಶನ್ ನಂಬರ್ 22. ಸೊ ನಿಮಗೆ ಅಡ್ಜಾಯಿಂಟ್ ಮಾಡೋದಕ್ಕೆ ಶಾರ್ಟ್ ಕಟ್ ಒಂದು ಹೇಳ್ಕೊಟ್ಟೆ ನೀನೆ, ಕರೆಕ್ಟ್ ಅಲ್ವಾ? ಫಸ್ಟ್ ಏನು ಮಾಡ್ತೀರಾ, ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ರಿಪೀಟ್ ಮಾಡ್ತೀರಾ, ರೈಟ್? ಸೊ ವಿದಿನ್ 1 minute ನೀವು ಇದನ್ನು ಮಾಡಬೇಕು. 2 1 0 0 2 1 1 0 2. ಆಮೇಲೆ ಟಾಪ್ 2 ರೋಸ್ನ ಹಂಗೆ ರಿಪೀಟ್ ಮಾಡ್ಕೊತೀರಾ. 2 1 0 0 2 1. ಆಮೇಲೆ ಈ 2 ಕಾಲಮ್ಸ್ನ ಆ್ಯಸ್ ಇಟ್ ಈಸ್ ರಿಪೀಟ್ ಮಾಡಿ. 2 0 1 2 0. ಆಮೇಲೆ 1 2 0 1 2. ಸೊ ದೆನ್ ನಾವು ಯು ಕ್ಯಾನ್ ಹ್ಯಾವ್ ಯೋರ್ ಮಲ್ಟಿಪ್ಲೈ ಮಾಡಿ. ಇದನ್ನು ಎಷ್ಟು ಬರುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ ಇವೆರಡು ಎಷ್ಟಾಗುತ್ತಿದ್ದು? 2 1 2. ಇವೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ 1. ಇವೆರಡು ಮಲ್ಟಿಪ್ಲೈ ಆಗುತ್ತೆ, ದಟ್ ಈಸ್ -2. ಅದೇ ಥರ ಇವೆರಡು 0 -2 ಇಸ್ -2. ಇದು 4 ಆಗುತ್ತೆ ಬಿಕಾಸ್ 2 2s are 4 ಈ ಥರ. ದೆನ್ 1. ಆಮೇಲೆ ಇವೆರಡು 1 ಆಗುತ್ತೆ. ದೆನ್ ಇದು 0 ಆಗುತ್ತೆ, ಇದು -2 ಆಗುತ್ತೆ. ದೆನ್ ಅಗೇನ್ ಇದು 4. ಸೊ ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳಿ, ದಟ್ ಬಿಕಮ್ಸ್ ಯುವರ್ ಅಡ್ಜಾಯಿಂಟ್. ಸೊ 2 -2 2 -2 1 1 4 -2 -2 1 4. ಇದು ಅಡ್ಜಾಯಿಂಟ್ ಆಯಿತು. ಸೊ ಇದಕ್ಕೆ ಏನು ಮಾಡಬೇಕು ಈಗ? ಡಿಟರ್ಮಿನೆಂಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 2 times ಇದು ಮಾಡೋಕ್ಕೆ ಬರುತ್ತೆ ಅನಿಸುತ್ತೆ. ಇದು ಡಿಲೀಟ್ ಆದರೆ you'll get 4 4s are 16. 16 + 2 ಆಗುತ್ತೆ. ಮೈನಸ್ ಆಫ್ -2 is +2. ಇದು ಡಿಲೀಟ್ ಆಗುತ್ತೆ. ಸೊ 4 4 -4 ಆಗುತ್ತೆ ಇದು. ದೆನ್ ಅಗೇನ್ +1. ಇಷ್ಟು ಡಿಲೀಟ್ ಆದರೆ 1 + 8 ಆಗುತ್ತೆ. ಒಂದು ಮಿಸ್ಟೇಕ್. ಸೊ 2 2s are 4 ಆದರೆ ಇದು 4 ಆಗುತ್ತೆ, ಅಂದರೆ ಇದು 4 ಆಗುತ್ತೆ. 4 ಆಬ್ವಿಯಸ್ಲಿ ಇನ್ನು ಆಪ್ಷನ್ಸ್ ನೋಡಿದ ತಕ್ಷಣ ಇಷ್ಟು ಮಾಡಿದ್ಮೇಲೆ ಗೊತ್ತಾಯಿತು ಆನ್ಸರ್ ವಿಲ್ ಬಿ ನಾಟ್ 9 1/90. ಆನ್ಸರ್ ವಿಲ್ ಬಿ 81 ಅನ್ನೋದಂತೂ ಗೊತ್ತಾಗುತ್ತೆ ಬಿಕಾಸ್ ವ್ಯಾಲ್ಯೂಸ್ ಆರ್ ಲಿಟ್ಲ್ ಬಿಗರ್. ಸೊ 18 4s ಎಷ್ಟಾಗುತ್ತೆ ಆಗ? 36 × 2 ಅಂದರೆ 6 2s 12 6 3s 72. ಸೊ 72 ಆಗುತ್ತೆ. ಇದು 72 + 9 81. ಸರಿನಾ? ಸೊ ಅಗೇನ್ ಏನು ಅಂತಂದರೆ ಆಪ್ಷನ್ಸ್ ಫೇವರಬಲ್ ಆಗೇ ಇದೆ. ಆಪ್ಷನ್ಸ್ ಏನಿದೆ, ಆಬ್ವಿಯಸ್ಲಿ ನಾನು ಇಲ್ಲಿ ಒಂದು ನಂಬರ್ ತಪ್ಪು ಮಾಡಿದಾಗ ಏನಾಯಿತು, ಸಮ್ ರಾಂಗ್ ಆನ್ಸರ್ ಬಂತು. ಅಫ್ಕೋರ್ಸ್ ಯಾಕಂದರೆ ಫಾಸ್ಟಾಗಿ ಮಾಡಿದ್ವಿ. ಬಟ್ ಇಷ್ಟರಿಂದ ನಿಮ್ಗೆ ಇಷ್ಟು ಆಪ್ಷನ್ಸಲ್ಲಿ ಒಂದಂತೂ ಕ್ಲಿಯರ್ ಆಯಿತು. 0 ಬರಲ್ಲ, 1/9 ಬರಲ್ಲ, 9 ಬರಲ್ಲ, ಬಿಕಾಸ್ ದ ಆನ್ಸರ್ ಇಸ್ ಸಮ್ವೇರ್ ಮೋರ್ ದೆನ್ 9 ಇದೆ. ಸೊ ನೀವೇನಾದರೂ
ಇಫ್ ಯು ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಂಥ ಟೈಮಲ್ಲಿ ಏನು ಮಾಡ್ಬೋದು, ಯು ಕ್ಯಾನ್ ಗೋ ಹೆಡ್, ಸ್ವಲ್ಪ ಬೋಲ್ಡಾಗಿ ಡಿಸಿಷನ್ ತೊಗೊಂಡು ಟಿಕ್ ಮಾಡ್ಕೋಬೋದು. ಆಯಿತಾ? ಸೊ ಇದು ಸಾಲ್ವ್ ಮಾಡಬೇಕು. ಸೊ ಇಂಥ ಟೈಮಲ್ಲಿ ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಹೌ ಟು ಫೈಂಡ್ ಔಟ್ ವಾಟ್ ಅಡ್ಜಾಯಿಂಟ್, ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟು ಈಗ ಈ ಕ್ವಶನ್ ನೋಡಿ, ಇಲ್ಲೇನು ಹೇಳ್ತಿದ್ದಾರೆ, ಇದಿಲ್ಲ, ಡಿಲೀಟೆಡ್, ಬಿಟ್ಬಿಡಿ. ಸೊ ಬಿಕಾಸ್ ದಿಸ್ ಇಸ್ ಅಗೈನ್ ಅ ಕ್ವಶನ್ ಬೇಸ್ಡ್ ಆನ್ ಡಿಟರ್ಮಿನೆಂಟ್. ಸೊ ಕ್ವಶನ್ ನಂಬರ್ 23 is deleted. ಯಾ, ಕ್ವಶನ್ ನಂಬರ್ 24 ನೋಡಿ. ಯೂಶಲಿ ಆರ್ಡರ್ ಮೇಲೆ ಕ್ವಶನ್ಸ್ ತುಂಬ ಕೇಳ್ತಾರೆ, ಆರ್ಡರ್ಸ್ ಮೇಲೆ, ಆಯ್ತಲ್ವ? ಸೊ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು, ಆಯಿತಾ? ಆರ್ಡರ್ಸ್ ಮೇಲೆ ಇವ್ರು ಏನು ಹೇಳ್ತಿದ್ದಾರೆ, ಇಫ್ ಎ ಆ್ಯಂಡ್ ಬಿ ಆರ್ ಟು ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ದಿ ಸೇಮ್ ಆರ್ಡರ್, ದೆನ್ ಇಲ್ಲೇನು ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಬಿ, ಬಿ ಎ ಇಸ್ ಈಕ್ವಲ್ ಟು ಎ. ಸೊ ಎ ಇರೋ ಕಡೆ ಏನು ಬರೀಬೋದು ಈಗ, ಬಿ ಎ ಬರೀಬೋದು ತಾನೆ. ಇದನ್ನು ನಾನು ಈ ಥರ ರೀಅರೇಂಜ್ ಮಾಡಿ ಬರೀತೀನಿ ಹಿಂಗೆ. ಕೆನ್ ಐ ರೈಟ್ ದಿಸ್ ಆಸ್ ಎ ಬಿ ಇಂಟು ಎ? ಬರೀಬೋದಾ? ಕೆನ್ ಐ ರೈಟ್ ದಿಸ್ ಆಸ್ ವಾಟ್, ಎ ಬಿ ಇಂಟು ಎ? ಎಸ್ ಆರ್ ನೋ? ಬರೀಬೋದು ತಾನೆ. ಮೀನ್ ಐ ಹ್ಯಾವ್ ಎ ಬಿ ಎ ಇದೆ, ಐ ಆಮ್ ಟೇಕಿಂಗ್ ಲೈಕ್ ದಿಸ್ ನಾವು, ಎ ಬಿ ಡಾಟ್ ಎ. ಏನೂ ಇಲ್ಲ, ಜಸ್ಟ್ ಗ್ರೂಪಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಬೈ ದ ವೇ, ವಾಟ್ ಈಸ್ ಎ ಬಿ? ಎ ಬಿ ಅಂದರೆ ಏನು? ಬಿ ಎ. ನಾವು ವಾಟ್ ಈಸ್ ಬಿ ಎ ಅಗೇನ್? ಬಿ ಎ ಇಸ್ ನಥಿಂಗ್ ಬಟ್ ಎ. ಅಂದರೆ ಯು ಹ್ಯಾವ್ ಪ್ರೂವ್ಡ್ ದಟ್ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಎ. Therefore, what will be b square then? Similar. On the similar ground, b square will be what? B. Therefore, what will be a square plus b square is equal to a plus b. So the option is option D. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಈಗ ಇಲ್ಲೇ ಒಂದು ರೂಲು, ಈಗ ಒಂದು ಫಾರ್ಮುಲಾ, ಹೊಸ ಫಾರ್ಮುಲಾ ನಿಮಗೆ ಬರುತ್ತೆ, ಆಯ್ತಲ್ವಾ? ಇದನ್ನು ನಾನು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡಿದೆ, ಬಟ್ ಇನ್ನೊಂದು ಸಲ ಬರೆದಿಟ್ಕೊಳ್ಳಿ. ಸಪೋಸ್ ವಿ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಕೆ ಇಂಟು ಎ, ಮ್ಯಾಗ್ನಿಟ್ಯೂಡ್ ಕೆ ಇಂಟು ಎ. ಇದನ್ನು ನಾವು ಹೆಂಗೆ ಬರೀಬೋದು ಅಂದರೆ, ಕೆ ಟು ದ ಪವರ್ ಆಫ್ ಎನ್ ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಎ, ವೇರ್ ಎನ್ ಇಂಡಿಕೇಟ್ಸ್ ಆರ್ಡರ್ of the matrix, where n indicates, this is one of the standard formula, we are going to make use of it. ಆಯಿತಾ? ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಒಂದು ಸಮ್ ತೊಗೊಳ್ಳಿ. ಎಕ್ಸಾಂಪಲ್ ನಿಮಗೆ mod of 3a, ಆಯಿತಾ, is equal to how much if a is a matrix of order 3 cross 3 ಅಂತಾರೆ ಅಂದ್ಕೊಳ್ಳಿ. A is a matrix of order 3 cross 3. What is this value ಅಂತಂದರೆ, 3ನ ಆಚೆ ತೊಗೊಂಡ್ರೆ you can write 3 to the power of 3 times mod A. This you can write it as 27 times mod A. ಸೊ ಈ ಕಾನ್ಸ್ಟೆಂಟ್ ನಂಬರ್ ಏನಿರುತ್ತೆ ಇದನ್ನು ಆ ಆರ್ಡರ್ ಪವರ್ಗೆ, ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಯು ಕ್ಯಾನ್ ಚೇಂಜ್ ದ ನಂಬರ್. ಐ ಕ್ಯಾನ್ ಟೇಕ್ 5 ಅಂದ್ಕೊಳ್ಳಿ. ಸೊ ಈ ನಂಬರ್ ಏನಿರುತ್ತೆ ಯು ಕ್ಯಾನ್ ಟೇಕ್ ಇಟ್ ಆಸ್ ವಾಟ್, ಔಟ್ಸೈಡ್. ಬಟ್ ಔಟ್ಸೈಡ್ ತೊಗೊಂಡಾಗ ಅದಕ್ಕೆ ಪವರ್ ಏನು ಕೊಡ್ತೀರಾ ಈಗ, 5 to the power of 3. ಸೊ 5 to the power of 3 ಅಂದರೆ ಆರ್ಡರ್ ಅದು, ದಟ್ ಬಿಕಮ್ಸ್ 125 ಟೈಮ್ಸ್ mod A. ಸೊ ಇದನ್ನು ಬರೆದಿಟ್ಕೊಂಡಿರಿ ಎಲ್ಲಾದರೂ. ದಟ್ಸ್ ಫ್ಯಾಂಟಾಸ್ಟಿಕ್. ಇದನ್ನು ಬೇಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಇವಾಗ. ಲೈಕ್ ದಿಸ್. ಇಲ್ಲೇನು ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ 3. ಡನ್, ವೆಲ್ ಆ್ಯಂಡ್ ಗುಡ್. ಆಮೇಲೆ ಏನು ಹೇಳ್ತಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ 2a ಹೋಲ್, ಇದು ಇನ್ವರ್ಸಲ್ ಆಯಿತಾ, ಇಸ್ ಈಕ್ವಲ್ ಟು ಎಷ್ಟು ಅಂತ. ಕೆನ್ ಐ ರೈಟ್ ದಿಸ್ ಆಸ್ 1 by ಮ್ಯಾಗ್ನಿಟ್ಯೂಡ್ ಆಫ್ 2a? ಬರೀಬೋದಾ? ಎಸ್ ಆರ್ ನೋ? ಬಿಕಾಸ್ ದಿಸ್ ಇಸ್ law of indices. a to the power of minus n can be written as 1 by a to the power of n. ಇವಾಗ 1 by 2 ಇದೆ ಗೊತ್ತಾ, 2 ಆಚೆ ತೊಗೋತೀರಾ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ 2ನ ಆಚೆ ತೊಗೊಂಡ್ರೆ ಯು ವಿಲ್ ಗೆಟ್ ಪವರ್ ಎಷ್ಟು ಬರುತ್ತೆ, ಎಷ್ಟಿದೆ ಆರ್ಡರ್, 3 cross 3. ಸೊ 2 to the power of 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ.
ದಟ್ ಈಸ್ 1/8, 2 ಕ್ಯೂಬ್ ಅಂದರೆ 8 into magnitude of A. What is magnitude of A? 3. So what is your answer now? 1/24. So the answer is option D. ಸೊ ಇದೊಂದು ಎಕ್ಸಾಂಪಲ್ ಫಾರ್ಮುಲಾ ಕೊಟ್ಟೆ, ಬೇಸ್ಡ್ ಆನ್ ದಟ್ ಒಂದು ಎಕ್ಸಾಂಪಲ್ ಇಲ್ಲಿದೆ, ಸರಿನಾ? ಇದನ್ನು ನೀವು ಫ್ರಂಟ್ ಪೇಜಲ್ಲಿ ಬರೆದಿಟ್ಕೊಳ್ಳಿ, ಸೊ ದಟ್ ಎಲ್ಲ ಫಾರ್ಮುಲಾಸ್ ಒಂದು ಕಡೆ ಇರುತ್ತೆ. ಒಂದು ವಿತ್ ಎಕ್ಸಾಂಪಲ್ ಬರೆದಿಟ್ಕೊಳ್ಳಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ನೆಕ್ಸ್ಟ್, ದಿಸ್ ಟೈಪ್ ಆಫ್ ಕ್ವೆಶನ್ ವಿ ಹ್ಯಾವ್ ಸಾಲ್ವ್ಡ್ ಎಸ್ಟರ್ಡೇ. ಈ ಥರ ಮಾಡಿದ್ವಿ ಒಂದು. ಸೊ ಒನ್ ಮೋರ್ ಕ್ವೆಶನ್ ನೆನಪಿದೆಯಾ? ಈ ಥರ ಸೇಮ್ ಕ್ವೆಶನ್ ಐ ಹ್ಯಾವ್ ಡನ್, ಬಟ್ ವ್ಯಾಲ್ಯೂಸ್ ಲಿಟಲ್ ಡಿಫ್ರೆಂಟ್ ಇತ್ತು. ಅಗೈನ್ ದ ಕ್ವೆಶನ್ ಇಸ್ ರಿಪೀಟೆಡ್, ಇನ್ ದ ಸೆನ್ಸ್ ದ ಕಾನ್ಸೆಪ್ಟ್ ಇಸ್ ರಿಪೀಟೆಡ್. ಸೊ ಇವಾಗ ಏನಿದೆ, ಎ ಸ್ಕ್ವೇರ್ plus xa plus yi is equal to 0, then find the value of what? X comma y. Done. A square ಅಂದ್ರೆ ಏನೀಗ 3211, again 3211. xa ಅಂದ್ರೆ ಏನಾಯ್ತೀಗ, multiply a with x, so that is 3x 2x x x plus yi. yi ಅಂದ್ರೆ y0 0y must be equal to what? 0. Multiply ಮಾಡಿ, you will get 3 3s are 9, 9 plus 2, 3 2s are 6, 6 plus 2. ಸೊ ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಎಕ್ಸಾಮಲ್ಲಿ ಸ್ಪೀಡ್ ಪಿಕಪ್ ಮಾಡಬೇಕು ಅಂದರೆ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಂಬರ್ಸ್ ಬರೀಬೇಕು ಅಷ್ಟೇ, ಆಯಿತಾ? ದೆನ್ 3 plus 1, ದೆನ್ 2 plus 1, ಇಷ್ಟೇ ಸಾಕು, ಮಿಗಿದೆಲ್ಲ ಆಮೇಲೆ ಬರೀರಿ ಅಂತೆ. ಈಗ ನೋಡಿ, ಇವಾಗ ನೀವು ಪಿಕ್ ಮಾಡಬೇಕು. ಇವಾಗ ಯಾವ ಪೊಸಿಷನ್ನ ಪಿಕ್ ಮಾಡ್ತೀರಾ? ಸಪೋಸ್ ಇಫ್ ಯು ಆರ್ ಪಿಕಿಂಗ್ ದಿಸ್ ಪೊಸಿಷನ್, ಇಲ್ಲೂ ಇದನ್ನೇ ಪಿಕ್ ಮಾಡಬೇಕು, ಇಲ್ಲೂ ಇದನ್ನೇ ಪಿಕ್ ಮಾಡಬೇಕು. ಸೊ ಇವಾಗ ನಿಮ್ಗೆ ಏನಾಗುತ್ತೆ, 11 plus 3x plus y is equal to 0. 2 ಅನ್ನೋನ್ಸ್ ಇದೆ. ಸೊ ದಿಸ್ ಇಸ್ ರಾಂಗ್. ಈ ಥರ ಪಿಕ್ ಮಾಡೋಕೆ ಹೋಗ್ಬೇಡಿ. ಬೆಟರ್ ಇದನ್ನು ಪಿಕ್ ಮಾಡಿ. ಇವಾಗ ಯಾವುದದು 8. ಇವಾಗ ಇಲ್ಲಿ ಈ ಪೊಸಿಷನ್ ತೊಗೊಂಡ್ರೆ ಇಲ್ಲೂ ಇದೇ ಪೊಸಿಷನ್ ತೊಗೊಳ್ಳಿ. ಪ್ಲಸ್ 2x, ಇಲ್ಲಿ ಆಲ್ರೆಡಿ 0 ಇದೆ, ಈಕ್ವಲ್ ಟು 0. ಸೊ 2x is equal to -8. 8ನ ಆ ಕಡೆ ಕಳಿಸ್ಕೋತೀವಿ. 2 1s 2 4s. ಸೊ x is equal to -4. ಯಾವ ಆಪ್ಷನಲ್ಲಿ x -4 ಇದೆಯೋ ಅದೇ ನಿಮ್ಮ ಆನ್ಸರ್. ನೀಡ್ ನಾಟ್ ಟು ಸಾಲ್ವ್ ಫಾರ್ y ಅಲ್ವಾ? ಏನಕ್ಕೆ ಸಾಲ್ವ್ ಮಾಡಬೇಕು ವೈಗೆ? ಯು ಆರ್ ನಾಟ್ ಇನ್ ಟು ರೆಗ್ಯುಲರ್ PUC. ಯಾವ ಆಪ್ಷನಲ್ಲಿ -4 ಇದೆ? ಆಪ್ಷನ್ ಸಿ. ಅಷ್ಟೇ ಆನ್ಸರ್. ಕಣ್ಣು ಮುಚ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರಬೇಕು. ನೀವು ಮತ್ತೆ ವೈಗೆ ಏನಕ್ಕೆ ಸಾಲ್ವ್ ಮಾಡಬೇಕು? ನೀವೇನಾದರೂ ವೆರಿಫೈ ಮಾಡ್ಕೋಬೇಕು ಅಂದರೆ ಮಾಡಿ. ಬಟ್ ಲಕ್ಕಿಲಿ ನಿಮಗೆ ಬೇರೆ ಯಾವ ಆಪ್ಷನಲ್ಲೂ ಎಕ್ಸ್ಗೆ -4 ಇಲ್ಲ. ದೇರ್ ಫಾರ್ ದಿಸ್ ಆಪ್ಷನ್ ವಿಲ್ ಬಿ 100% ಇಟ್ ಇಸ್ ಗೋಯಿಂಗ್ ಟು ಬಿ ವಾಟ್? ಕರೆಕ್ಟ್. ಇನ್ ಕೇಸ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ವೈಗೂ ಮಾಡಿ. ಇದನ್ನು ಪಿಕ್ ಮಾಡ್ತೀರಾ ಈಗ, ದಟ್ ಈಸ್ 3. ಅದೇ ಪೊಸಿಷನಲ್ಲಿ ಇದು ಇದೆ, ಅಲ್ಲಿ ಎಕ್ಸ್ ಇದೆಯಾ? 3 plus x plus y equal to 0. So 3 minus 4 plus y is equal to 0. Therefore y is equal to 1. ಬಂತಾ? ಡನ್. ಬಟ್ ಯು ನೀಡ್ ನಾಟ್ ಟು ಡೂ ಇಟ್ ದಿಸ್ ಸ್ಟಫ್. ಇಲ್ಲಿವರೆಗೂ ಮಾಡಿ ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಸೊ ನೆಕ್ಸ್ಟ್, ಈ ಕ್ವೆಶನ್ ಇಲ್ಲ ನಿಮಗೆ. ಇದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್. ಅಗೇನ್ ಏನು ಕೇಳ್ತಿದ್ದಾರೆ? ವಾಟ್ ಈಸ್ a ಇಂಟು a ಡ್ಯಾಶ್? ಸೊ ಲೆಟ್ ಅಸ್ ಡೂ ಇಟ್. a ಬರೀರಿ ಫಸ್ಟು. cos theta sin theta minus sin theta cos theta multiplied with a transpose. a transpose ಅಂದರೆ ಇದು cos theta ಆಗುತ್ತೆ, ಇದು ಇದು a ಆಯಿತು, ಇದು a transpose ಬರೀತಾ ಇದ್ದೀನಿ, ಆಯಿತಾ? sin theta, ಇದು minus sin theta cos theta. ಸೊ ಮಲ್ಟಿಪ್ಲೈ ಮಾಡಿ. cos theta into cos theta is cos square theta plus sin square theta, then minus cos theta sin theta, then plus cos theta sin theta. See, when you are multiplying first row, first column, first row, second column, ಅದೇ ಥರ minus cos theta sin theta, then plus cos theta sin theta, ಆಮೇಲೆ minus into minus is sin square theta plus cos square theta.
ಬಂತಲ್ಲ ಆನ್ಸರು. ವಾಟ್ ಈಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ? 1. ಇದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದರೆ 0, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದರೆ 0, 1. ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೀವು ಇಲ್ಲಿ ನೋಡಿದ ತಕ್ಷಣವೇ ಬಂದ್ಬಿಡ್ಬೇಕು. ಇದು 1 0 ಬಂತು ಅಂದರೆ ಆಬ್ವಿಯಸ್ಲಿ ಹೋಗ್ತಾ ಇರಬೇಕಷ್ಟೆ. ಬಿಕಾಸ್ ಈ ಮಿಕ್ಕಿದ ಆಪ್ಷನ್ಸ್ ಏನಿದೆ, ಎ ಇದೆ. ಎ ಅಂದರೆ ಕಾಸ್ ತೀಟಾ ಬರಬೇಕು. ಬಟ್ ಇಲ್ಲೇ ಗೊತ್ತಾಯಿತು, ನೀವು ಈ ಸ್ಟೆಪ್ ಮಾಡಿದ ತಕ್ಷಣವೇ, ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ ಮಾಡಿದ ತಕ್ಷಣವೇ ನಿಮಗೆ ಆನ್ಸರ್ ಸಿಗುತ್ತೆ. ಹೆಂಗೆ? ಕಂಪೇರ್ ದಿ ರಿಮೈನಿಂಗ್ ಆಪ್ಷನ್ಸ್. ಎ ಮೈನಸ್ ಎ ಸ್ಕ್ವೇರ್. ಎ ಅಂದರೆ ಸೇಮ್ ಮ್ಯಾಟ್ರಿಕ್ಸ್ ರಿಪೀಟ್ ಆಗಬೇಕಾ? ಮೈನಸ್ ಎ ಸ್ಕ್ವೇರ್, ಸಾರಿ ಮೈನಸ್ ಎ ಅಂದರೆ ಸೈನ್ ಚೇಂಜ್ ಆಗುತ್ತಾ? ಬಟ್ ಇಲ್ಲೇನು ಎ ಮೈನಸ್ ಎ ಸ್ಕ್ವೇರ್ ಯಾವುದೂ ಬರಲ್ಲ. ಬಿಕಾಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಏನು ಬರುತ್ತೆ? 1 ಬರುತ್ತೆ, ರೈಟ್? ಸೊ ಇಲ್ಲಿ ಈ ಸ್ಟೆಪ್ ಮಾಡಿದ ತಕ್ಷಣವೇ ಯು ಕ್ಯಾನ್ ಟಿಕ್ ದಿ ಆನ್ಸರ್. ಸೊ ದಟ್ ಕನ್ಸ್ಯೂಮ್ಸ್ ಓನ್ಲಿ 10 seconds ಆಫ್ ಟೈಮ್. ವೈ ಯು ವಾಂಟ್ ಟು ಡೂ ಆಲ್ ದಿಸ್? ಕರೆಕ್ಟಾ? ಸೊ ದಟ್ಸ್ ವೈ ವಿ ಸೇ CET involves, it is an exam testing your common sense. ಆಯಿತಾ? ಇದರಲ್ಲಿ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದಕ್ಕಿಂತ ನಿಮ್ಮ ಕಾಮನ್ ಸೆನ್ಸ್ನ ತುಂಬ ಟೆಸ್ಟ್ ಮಾಡ್ತಾರೆ ಇದರಲ್ಲಿ, ಇಷ್ಟೇ. ಇ ಅಂದರೆ ಎಕ್ಸಾಮ್, ಟಿ ಅಂದರೆ ಟೆಸ್ಟಿಂಗ್, ಸಿ ಅಂದರೆ ಕಾಮನ್ ಸೆನ್ಸ್. ಸೊ ಎಕ್ಸಾಮ್ ಟೆಸ್ಟಿಂಗ್ ವಾಟ್? ಕಾಮನ್ ಸೆನ್ಸ್ ಇದು. ಸೊ ನೀವು ಇಲ್ಲಿ ಮಾಡಿದ ತಕ್ಷಣವೇ ಆಪ್ಷನ್ನ ಟಿಕ್ ಮಾಡ್ಬೋದು. ಎನಿವೇಸ್ ದಟ್ ರಿಕ್ವೈರ್ಸ್ ಪ್ರಾಕ್ಟೀಸ್ ಅಗೇನ್. ದ ಮೋರ್ ಯು ಪ್ರಾಕ್ಟೀಸ್, ಆಯಿತಾ, ದ ಮೋರ್ ಕ್ವಿಕ್ಲಿ ಯು ಕ್ಯಾನ್ ಚೂಸ್ ವಾಟ್ ಆಪ್ಷನ್ಸ್. ನೆಕ್ಸ್ಟ್, ಇದು ಕೂಡ ಸೇಮ್ ಕ್ವೆಶನ್ ನಿನ್ನೆ ಮಾಡಿಲ್ಲ ನಾವು. ಸೇಮ್ ಕ್ವೆಶನ್ ಇನ್ ದ ಸೆನ್ಸ್ ಸೇಮ್ ಟೈಪ್ ಆಫ್ ಕ್ವೆಶನ್. ರಿಮೆಂಬರ್, ನಿನ್ನೆ ಲಾಸ್ಟ್ ಸೆಕೆಂಡ್ ಕ್ವೆಶನ್ ಏನೋ ಮಾಡಿದ್ವಿ. ವಾಟ್ ಈಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಸಿಂಗ್ಯುಲರ್ ಇಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ವಾಟ್? 0. ಡೂ ಇಟ್ ನಾವು. 1 1 x 2 x minus 2 1 minus 1 1. ಸ್ಪ್ಲಿಟ್ ಮಾಡ್ಬೋದಾ? ಸೊ ಪ್ಲಸ್ ಮೈನಸ್ ಪ್ಲಸ್ ಮಾಡಿ 1 ಟೈಮ್ಸ್. ಇದು ಕ್ಯಾನ್ಸಲ್ ಆದರೆ x minus 2 minus 1 minus 2 ಟೈಮ್ಸ್. ಸೊ ಇದು ಕ್ಯಾನ್ಸಲ್ ಆದರೆ 1 ಮೈನಸ್ ಎಕ್ಸ್ ಮೈನಸ್ 1. ಇದು ಕ್ಯಾನ್ಸಲ್ ಮಾಡ್ಕೊತೀರಾ ಅಂದ್ಕೊಳ್ಳಿ. 1 ಮೈನಸ್ ಎಕ್ಸ್ ಟೈಮ್ಸ್ ಎಕ್ಸ್ ಮೈನಸ್ 2 ಶುಡ್ ಬಿ ಈಕ್ವಲ್ ಟು 0. ಸೊ ಈಗ ಇದೇನಾಗುತ್ತೆ, ಹಿಂಗೆ ಬರ್ಕೊಳ್ಳಿ. ಎಕ್ಸ್ ಮೈನಸ್ 5 ಪ್ಲಸ್ 2x. ಇದು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಆಯಿತು. ಇದು ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಮೈನಸ್ 2x. ಸೊ ಮೈನಸ್ 2x ಪ್ಲಸ್ 2x ಗೆಟ್ ಕ್ಯಾನ್ಸಲ್. ಯು ಆರ್ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಆಯಿತು. ಸಿಂಪ್ಲಿಫೈ ಮಾಡಿದ್ರೆ ಫ್ಯಾಕ್ಟರ್ಸ್ ಏನು ಬರುತ್ತೆ 6ಗೆ? 3 2s, ರೈಟ್? ಸೊ ಇವಾಗ ನಮಗೆ ಎರಡು ವ್ಯಾಲ್ಯೂಸು ಬರುತ್ತೆ, 3ನೂ ಬರುತ್ತೆ 2ನೂ ಬರುತ್ತೆ, ಹೌದಾ? ಕರೆಕ್ಟ್. ಸೊ ವೆನ್ ಯು ಫ್ಯಾಕ್ಟರೈಸ್ ದ 6 ಮೈನಸ್ 6 ಎಕ್ಸ್ ಸ್ಕ್ವೇರ್ಗೆ ಏನು ಬರುತ್ತೆ ಫ್ಯಾಕ್ಟರ್ಸ್? 3 2s ಬರುತ್ತೆ. ಓಕೆ, ದಿಸ್ ಮೈನಸ್ 3 ಪ್ಲಸ್ 2 ಅಲ್ಲ, ಪ್ಲಸ್ 3 ಮೈನಸ್ 2. ಸೈನ್ ಇಂಪಾರ್ಟೆಂಟ್ ಅಲ್ವಾ? ಬಿಕಾಸ್ ವಿ ನೀಡ್ ಪ್ಲಸ್ ಎಕ್ಸ್, ರೈಟ್? ಇಲ್ಲಿ ಪ್ಲಸ್ ಎಕ್ಸ್ ಬೇಕು ಅಂದಿರೋದ್ರಿಂದ ಪ್ಲಸ್ 3 ಮೈನಸ್ 2, ವಿಚ್ ಮೀನ್ಸ್ ಇದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3, ಇದು ಎಕ್ಸ್ ಇಸ್ ಈಕ್ವಲ್ ಟು 2. ಐ ಟೋಲ್ಡ್ ಯು ಎಸ್ಟರ್ಡೇ, ಫ್ಯಾಕ್ಟರ್ಸ್ ಮಾಡಿದ್ಮೇಲೆ ಸೈನ್ ಚೇಂಜ್ ಮಾಡಿ ಅಂತ. ಸೊ ಇದು ಮೈನಸ್ 3 2. ಯಾವ ಆಪ್ಷನ್ ಕರೆಕ್ಟ್ ಈಗ? ಆಪ್ಷನ್ ಎ. ಡನ್. ಸೊ ನೆಕ್ಸ್ಟ್, ಅಗೈನ್ ದಿಸ್ ಕ್ವೆಶನ್ ಇಸ್ ಬೇಸ್ಡ್ ಆನ್ ಆರ್ಡರ್. If A and B are symmetric matrices of same order, then which of the following, see this is your root word here, is not true? A and B ಎರಡೂ ಏನು ಸಿಮೆಟ್ರಿಕ್ ಅಂತೆ, ಆಯಿತಾ? ಇವಾಗ ಸಿಮೆಟ್ರಿಕ್ ಅಂದರೆ ಏನಪ್ಪ? ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟ್ರಾನ್ಸ್ಪೋಸ್, ಕರೆಕ್ಟಾ? ಫಸ್ಟ್ ಆಪ್ಷನ್ ತಗೊಳ್ಳೋಣ. A plus B the whole transpose can be written as what now? A transpose plus B transpose. That given A is symmetric, so A is equal to A transpose. Given alva idu, A and B are symmetric. B is equal to B transpose. So now in the place of A transpose I can write A, in the place of B transpose I can write B.
ಇಲ್ಲಿ ನೋಡಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ದ ಹೋಲ್ ಟ್ರಾನ್ಸ್ಪೋಸ್. ಅಂದರೆ ಏನಾಯಿತು, ದಿಸ್ ಆಪ್ಷನ್ ಇಸ್ ಕರೆಕ್ಟ್, ಬಟ್ ಅವ್ರು ಏನು ಕೇಳ್ತಿರೋದು, ನಾಟ್ ಕರೆಕ್ಟ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಹೌದು, ಎ ಪ್ಲಸ್ ಬಿ ಈಸ್ ವಾಟ್, ಸಿಮೆಟ್ರಿಕ್. ಎ ಮೈನಸ್ ಬಿ ಮಾಡಿ. ವಾಟ್ ಈಸ್ ಎ ಮೈನಸ್ ಬಿ ದ ಹೋಲ್ ಟ್ರಾನ್ಸ್ಪೋಸ್? A transpose minus B transpose, this you can write it as A minus B. See, when x is equal to x transpose, A minus B is equal to A minus B the whole transpose. Even A minus B is what? Symmetric. Idu symmetric, idu symmetric, but the option is which is not true. Let's go for third option. AB plus BA. Idu whole transpose ತಗೊಂಡ್ರೆ ಏನು ಬರುತ್ತೆ ಇವಾಗ? AB the whole transpose plus BA the whole transpose. ಇದನ್ನ ಇವಾಗ you can write this as B transpose A transpose. Remember, xy whole transpose is y transpose into x transpose. So B transpose A transpose plus idenidu A transpose B transpose. What is B transpose B? What is A transpose A? What is A transpose A? So same thing etane. Andre AB plus BA the whole transpose, you are getting AP plus BA. Andre this is also what? ಸಿಮೆಟ್ರಿಕ್. ಇದು ಕೂಡ ಕರೆಕ್ಟೇನೆ. ಇಲ್ಲಿ 3 ಕರೆಕ್ಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಇದು ತಪ್ಪಾಗಿರುತ್ತೆ. ಸೊ ಯುವರ್ ಆಪ್ಷನ್ ಇಸ್ ವಾಟ್ ನಾವು? ಡಿ. ಅದನ್ನು ನಾವು ಪ್ರೂವ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ನೀವು ಮಾಡಿದ್ರೆ ಯುಲ್ ಗೆಟ್ ಸ್ಕ್ಯೂ ಸಿಮೆಟ್ರಿಕ್. ಆಯಿತಾ? ಇದೇ ಕ್ವೆಶನ್ ನಿಮಗೆ ಸ್ವಲ್ಪ ಚೇಂಜ್ ಮಾಡಿ ಎಕ್ಸಾಮಲ್ಲಿ ಏನಾದರೂ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್? ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್, ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಸ್ಕ್ಯೂ ಸಿಮೆಟ್ರಿಕ್? ಅಂದರೆ A plus B is symmetric, A minus B is symmetric, AB plus BA is symmetric, but AB minus BA is skew symmetric. ಸರಿ, ನಾ ಬೇಕಾದ್ರೆ ಮಾಡಿ ನೋಡ್ಕೊಳ್ಳಿ. ಸೊ ದೆನ್ ಅಗೈನ್ ಇದು ನಾನು ನಿನ್ನೆ ಸ್ಟಾರ್ಟಿಂಗ್ ಇದೇ ಫಾರ್ಮುಲಾ ಕೊಟ್ಟಿದ್ದು, ಬಟ್ ಇದು ನಮಗೆ ಸಿಲೆಬಸಲ್ಲಿ ಇಲ್ಲ, ಡಿಲೀಟೆಡ್. ಸೊ ನೀಡ್ ನಾಟ್ ಟು ವರಿ. ಇದು ಕೂಡ ಇಲ್ಲ, ನೀಡ್ ನಾಟ್ ಟು ವರಿ. ಐ ಟೋಲ್ಡ್ ಯು 9th ಕ್ವೆಶನ್ ನೆನಪಿದೆಯಾ? 9th ಕ್ವೆಶನ್. ಸೊ 9th ಕ್ವೆಶನ್ ಈಸ್ ಸಿಮಿಲರ್ ಟು 32nd ಕ್ವೆಶನ್. ಒಂದು ಥಿಂಗ್ ಏನು ನೆನ್ಪಿಟ್ಕೋಬೇಕು, ಈಗ ಕ್ವಶನ್ಸ್ ರಿಪೀಟ್ ಆಗ್ತಿರೋದು ನೋಡ್ತಾ ಇದ್ದೀರಾ ಅಲ್ವಾ? ಇವನ್ ಕಾನ್ಸೆಪ್ಟ್ಸ್ ಕೂಡ ರಿಪೀಟ್ ಆಗ್ತಾ ಇದೆ. 9th ಕ್ವೆಶನ್, 32 ಕ್ವೆಶನ್ ಇಟ್ಸ್ ಔಟ್ ಆಫ್ ಸಿಲೆಬಸ್, ಬೇಡ. 33 ಇಸ್ ಡಿಲೀಟೆಡ್, ನಾಟ್ ರಿಕ್ವೈರ್ಡ್. ಯಾ. 34th ನೋಡಿ, ಇನ್ವರ್ಸ್ ಆಫ್ ಎ ಡಯಾಗ್ನಲ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ವಾಟ್ ಈಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್? ನೋಡಿ, a diagonal matrix is a square matrix in which the value of the principal diagonal elements is 0 ಅಲ್ವಾ? ಸಪೋಸ್ ನಿಮಗೇನಾದರೂ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 1 1 ಅಂತ ಬಂದರೆ ದಿಸ್ ಬಿಕಮ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. Identity matrix is also a diagonal matrix, but the value of the elements is exactly 1. On the other hand, what is a diagonal matrix? A diagonal matrix is a square matrix in which the value of what? Principal diagonal elements is exactly 1. Done. ಸೊ ಇವಾಗ ಅವ್ರು ಏನು ಕೇಳ್ತಿದ್ದಾರೆ, ದ ಇನ್ವರ್ಸ್ ಆಫ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನು? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಾ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಾ, ಝೀರೋ ಮ್ಯಾಟ್ರಿಕ್ಸ್ ಆಗುತ್ತಾ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತಾ? ನೀವೇ ನೋಡಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್? 1 by magnitude of A into adjoint of A. ನೀವೊಂದು ಎಕ್ಸಾಂಪಲ್ ತಗೊಂಡು ಮಾಡಿ, ಎಕ್ಸಾಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲೆಟ್ ಎ ಇಸ್ ಈಕ್ವಲ್ ಟು 2 0 0 2. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ನಾವು? 4 ಬರುತ್ತೆ, ಕರೆಕ್ಟಾ? ದೆನ್ ವಾಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ನಾವು 1 by 4. ಅಡ್ಜಾಯಿಂಟ್ ಏನು ಬರುತ್ತೀಗ? 2 0 0 2ನೇ ಬರುತ್ತೆ, ರೈಟ್? ಸೊ ಅಗೇನ್ ಎ ಇನ್ವರ್ಸ್ ಇದು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 2 by 4 2 by 4, ಇಟ್ಸ್ ನಥಿಂಗ್ ಬಟ್ ವಾಟ್? 1 by 2 0 0 1 by 2. ಅಗೇನ್ ವಾಟ್ ಯು ಗಾಟ್? ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ರೆ ಇದು ಯಾವ ಮ್ಯಾಟ್ರಿಕ್ಸ್ ಇದು? ಅಗೇನ್ ಸ್ಕೇಲಾರಾ? ಅಲ್ಲ. ಸ್ಕ್ಯೂ ಸಿಮೆಟ್ರಿಕ್? ಅಲ್ಲ. ಝೀರೋ ಮ್ಯಾಟ್ರಿಕ್ಸ್ ಅಂತೂ ಅಲ್ವೇ ಅಲ್ಲ. ಇಟ್ಸ್ ಅಗೇನ್ ವಾಟ್? ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಓನ್ಲಿ. The inverse of a diagonal matrix is always a diagonal
ಮ್ಯಾಟ್ರಿಕ್ಸ್. ಸಪೋಸ್ ಇಲ್ಲಿ ಏನಾದರೂ ನಿಮಗೆ ನಾನ್ ಸಿಂಗ್ಯುಲರ್ ಅಲ್ಲ, ದೇ ಹ್ಯಾವ್ ಮೆನ್ಷನ್ಡ್ ಸಿಂಗ್ಯುಲರ್ ಅಂತ ಅಂದ್ಕೊಳ್ಳಿ. ಸಿಂಗ್ಯುಲರ್ ಅಂದರೆ ಏನಾಗ್ಬಿಡುತ್ತೆ, magnitude of A will be 0, therefore that becomes what? 0 matrix. ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಟ್ ಈಸ್ ಅ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಪೋಸ್ ಎಕ್ಸಾಮಲ್ಲಿ ರೂಟ್ ವರ್ಡ್ಸ್ನ ಇಂಪಾರ್ಟೆಂಟ್ ಆಯ್ತಾ. ಇಫ್ ಇಟ್ ಈಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ನೋ ಡೌಟ್ the answer will be what? 0 matrix. Since the question is non-singular matrix, the inverse of a non-singular diagonal matrix is again a diagonal matrix. Done? Then question number 35th is deleted. 36th is deleted. Yeah. 37th ನೋಡಿ. ಇದು again question based on order of a matrix. If A and B are square matrices of order n such that A square minus B square is equal to A square minus B square is equal to A minus B into A plus B, then which of the following will be true? Which of the following will be true? See, one thing, don't go out of the question. ಔಟ್ ಆಫ್ ದಿ ಕ್ವೆಶನ್ ಯಾವತ್ತೂ ಹೋಗ್ಬಿಡಿ ಆಯಿತಾ. ಕ್ವೆಶನಲ್ಲೇ ಆನ್ಸರ್ ಇರುತ್ತೆ. ಔಟ್ ಆಫ್ ದಿ ಕ್ವೆಶನ್ ನಿಮಗೆ ಗೊತ್ತಿರೋದು, ನಿಮಗೆ ಏನೇನೋ ಗೊತ್ತಿರುತ್ತೆ, ನಿಮ್ಮ ಜನರಲ್ ಅವೇರ್ನೆಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ಏನು ಕ್ವೆಶನ್ ಕೊಟ್ಟಿದ್ದಾರೆ, ಏನು ಡೇಟಾ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ಆನ್ಸರ್ ಹುಡುಕಬೇಕು. ನಾರ್ಮಲಾಗಿ ಇಷ್ಟು ಕ್ವೆಶನ್ ಕೊಟ್ಟರೆ ಏನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ ಟರ್ಮ್ ಬೈ ಟರ್ಮ್. ಎ ಇಂಟು ಎ ಈಸ್ ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಈಸ್ ಎ ಬಿ ಮೈನಸ್ ಎ ಇಂಟು ಬಿ ಈಸ್ ಎ ಬಿ ಮೈನಸ್ ಬಿ ಇಂಟು ಬಿ ಈಸ್ ಬಿ ಸ್ಕ್ವೇರ್. ಇಲ್ಲೇನಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆದರೆ ಯು ಆರ್ ಲೆಫ್ಟ್ ವಿತ್ ಇದು 0 ಇರುತ್ತೆ. ಎ ಬಿ ಮೈನಸ್ ಇದು ಬಿ ಎ. ಸೊ ಎ ಬಿ ಮೈನಸ್ ಬಿ ಎ, ಇದನ್ನು ಆ ಕಡೆಗೆ ಓಡಿಸ್ಕೊಳ್ಳಿ. ಮೈನಸ್ ಬಿ ಎ ಬಿಕಮ್ಸ್ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಎ ಬಿ. ಇಷ್ಟೇ. ಸೊ ಏನು ಕ್ವೆಶನ್ ಕೊಡ್ತಾರೋ ಆ ಕ್ವೆಶನಲ್ಲಿ ಅಷ್ಟರಲ್ಲೇ ಆನ್ಸರ್ ಇರುತ್ತೆ, ಹೈಡ್ ಆಗಿರುತ್ತೆ, ಅಷ್ಟೇ ಯೋಚನೆ ಮಾಡಿ. ಸೊ ಸುಮ್ಮನೆ ಸಿ ಇ ಟಿ ಅಂದಿದ ತಕ್ಷಣ ಏನೇನೋ ಯೋಚನೆ ಮಾಡೋಕ್ಕೆ ಹೋಗ್ಬಿಟ್ಟು ಬರೋ ಮಾರ್ಕ್ಸ್ನು ಕಳ್ಕೊಬೇಡಿ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಸಿ, ಎ ಬಿ ಈಸ್ ಈಕ್ವಲ್ ಟು ಬಿ ಎ. ದೆನ್ ಕ್ವೆಶನ್ ನಂಬರ್ 38. ಏನು ಕೊಟ್ಟಿದ್ದಾರೆ ನಾವು, ಇಲ್ಲಿ ಒಂದು ಫಾರ್ಮುಲಾಪ್ಪ. ಮ್ಯಾಗ್ನಿಟ್ಯೂಡ್ ಆಫ್ ಎ ಟು ದ ಪವರ್ ಆಫ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಟು ದ ಪವರ್ ಆಫ್ ಎನ್. ಸೊ ಇದನ್ನು ಬರೆದಿಟ್ಕೊಳ್ಳಿ. ಇವಾಗ ಅವ್ರು ಏನು ಕೊಟ್ಟಿದ್ದಾರೆ, ಗಿವನ್ a cube magnitude, I can write this as magnitude whole cube is equal to how much? 125. This I write it as 5 cube cancel ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟು ಬಂತು ಇವಾಗ? 5. ಇಷ್ಟಂತೂ ಕ್ಲಿಯರ್ ಆಯಿತು. ಸಿಂಪಲ್, ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ. ನಾವು ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ? ನಾವು ಆಲ್ಫಾ ಟು ಆಲ್ಫಾ ಇಸ್ ಈಕ್ವಲ್ ಟು alpha square minus 4 should be equal to how much? What is magnitude of A? 5. ಇನ್ನು ಆ ಕಡೆ ಕಳಿಸ್ಕೊಳ್ಳಿ. alpha square is equal to 9. So alpha is equal to plus or minus 3. So option is option C, plus or minus 3. ಆಯಿತಾ? ಸೊ ಈ ಥರ ಸಿಂಪಲ್ ಆಗಿ ಇರುತ್ತೆ ಕ್ವೆಶನ್ಸು. ಕ್ವೆಶನ್ ನಂಬರ್ 40 ನೋಡಿ. ಇದು ಸಿಂಪಲ್ ಕ್ವೆಶನ್ನು, ಬಟ್ ಏನು ಅಂತಂದರೆ ದೇ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಸ್ಟೇಟ್ಮೆಂಟ್ಸ್, ವರ್ಡಿಂಗ್ಸಲ್ಲಿ ಕೊಟ್ಟಿದ್ದಾರೆ. ಇಫ್ ದಿ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಅ ರಿಯಲ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ ಆಫ್ adjoint of some real matrix
of order 3 is 25. Done. So the determinant of adjoint of some real matrix of order 3 is how much? 25. Then the determinant of the inverse of the same matrix. What is the determinant of the same matrix? ಸರಿನಾ? ಇದಕ್ಕೇನಾದರೂ ನಿಮ್ಮ ಹತ್ರ ಫಾರ್ಮುಲಾಸ್ ಇದೆಯಾ ಇದುವರೆಗೂ ಡಿಸ್ಕಸ್ ಮಾಡಿರೋದ್ರಲ್ಲಿ? ಯೋಚನೆ ಮಾಡಿ. ಸೊ ಎನಿ ಫಾರ್ಮುಲಾಸ್ ವಿಚ್ ಯು ಹ್ಯಾವ್ ರಿಲೇಟೆಡ್ ಟು ದಿಸ್ ಅಲ್ವಾ? ಸೊ ಈಗ ಇನ್ನೊಂದು ಫಾರ್ಮುಲಾ ಹೊಸದಾಗಿ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ. ಟೇಕ್ ಡೌನ್. ಸಿ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎನಿ ಮ್ಯಾಟ್ರಿಕ್ಸ್ ನಿಮಿಷ. So determinant of adjoint of any matrix is equal to magnitude of ಅಥವಾ determinant of a into the power of -1, where n is equal to order of the matrix. ಸೊ ಇದು ಒಂದು ಹೊಸ ಫಾರ್ಮುಲಾ ಸೇರಿಸ್ಕೊಂಡು ಹೋಗ್ತಾ ಇರಬೇಕು. ಆಯಿತಾ? ಅಂದರೆ ಯಾವುದೇ ಒಂದು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿದ್ಮೇಲೆ ಅದಕ್ಕೆ ನಾವು ಡಿಟರ್ಮಿನೆಂಟ್ ಮಾಡ್ತೀವಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಎ ಟು ದ ಪವರ್ n-1. ಸೊ ಈ ಫಾರ್ಮಲ್ಲಿ ನಾವು ಬರ್ಕೋಬೋದು. ಸೊ ಇವಾಗ ಇದನ್ನು ನಾನು ಹೆಂಗೆ ರೀಪ್ರೊಡ್ಯೂಸ್ ಮಾಡ್ಬೋದು? ಇವಾಗ ಕ್ಯಾನ್ ಐ ರೈಟ್ ದಿಸ್ ಆಸ್ ಎ ಟು ದ ಪವರ್ ಆಫ್ n-1 ಇಸ್ ಈಕ್ವಲ್ ಟು 25. ಡನ್. ಸೊ ಇಲ್ಲಿ ಎನ್ ಅಂದ್ರೇನು? ಆರ್ಡರ್ ಎಷ್ಟಿದೆ? 3. ಸೊ ದಿಸ್ ಬಿಕಮ್ಸ್ ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ದಿಸ್ ಐ ಕ್ಯಾನ್ ರೈಟ್ ಇಟ್ 5 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಅಥವಾ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ವಾಟ್? 5. ಡನ್. ಬಟ್ ಅವ್ರು ನಮ್ಗೆ ಅದನ್ನು ಕೇಳ್ತಾ ಇಲ್ಲ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಇನ್ವರ್ಸ್ ಎಷ್ಟು ಅಂತ ಕೇಳ್ತಿರೋದು. ಸೊ ಹೌ ಟು ಫೈಂಡ್ ದಿ ಇನ್ವರ್ಸ್ ನಾವು? ಸಿಂಪಲ್. ಸೊ ಯು ಹ್ಯಾವ್ ಯುವರ್ ಆನ್ಸರ್. ಸೊ ಅದಕ್ಕೆ ಅವ್ರ ಆಪ್ಷನಲ್ಲಿ ಇಲ್ಲಿ ಏನಂತ ಹೇಳ್ತೀವಿ, 5 ಕೂಡ ಕೊಟ್ಟಿರ್ತಾರೆ. ಬಟ್ ನೀವು ಕೇರ್ಫುಲ್ ಆಗಿರಬೇಕು. ಆಮೇಲೆ ಇಲ್ಲೂ ಅಷ್ಟೇ, ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಇದು +or-5 ಆಗುತ್ತೆ. ಸಿ ಆಪ್ಷನಲ್ಲಿ ಈ ಥರ +or- ಬಂದಾಗ ಡೂ ಕನ್ಸಿಡರ್ +or- ಸೈನ್. ಆಯಿತಾ? ಇಲ್ಲಾಂದರೆ ನಾರ್ಮಲ್ ಆಗಿ ಇಲ್ಲಿ ನೋಡಿ, ಇಲ್ಲಿ 0.2 ಕೊಟ್ಟಿದ್ದಾರೆ, +or-0.2 ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತೀವಿ? +or- ಸೈನ್ ಕನ್ಸಿಡರ್ ಮಾಡಲ್ಲ, ಜಸ್ಟ್ 0.2 ಅಂತ ತೊಗೋತೀವಿ. ಇಲ್ಲ, ಇಟ್ಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದಾಗ ಇನ್ ಕೇಸ್ ಆಪ್ಷನ್ಸಲ್ಲಿ ಏನಾದರೂ +or- ಕೊಟ್ಟಿದ್ರೆ ಕನ್ಸಿಡರ್ ಮಾಡಿ. ಸೊ ಆವಾಗ ಆನ್ಸರ್ ಏನಾಗುತ್ತೆ? ಇದು +or-5 ಅಂದರೆ ಎ ಇನ್ವರ್ಸ್ ವಿಲ್ ಬಿ +or-0.2. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಕೈಂಡ್ ಆಫ್ ಟ್ರಿಕ್ಕಿ ಕ್ವೆಶನ್ ಬಟ್ ಈಸಿ ಕ್ವೆಶನ್. If the matrix, so this is your matrix, is equal to A plus B, where A is symmetric. See, this is where you should understand the question peacefully. A is symmetric, B is skew symmetric. A ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ, B ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ. ಅಂದರೆ ಇಫ್ ಯು ಕನ್ಸಿಡರ್ ದಿಸ್, ಇದನ್ನು ಲೆಟ್ ಅಸ್ ಸೇ P ಅಂತ ತಗೊಳ್ಳಿ. P is equal to, P ಅಂದರೆ ಗಿವನ್ ಮ್ಯಾಟ್ರಿಕ್ಸ್ ಅಂದ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? A ಪ್ಲಸ್ ಬಿ. ಸೊ A ಪ್ಲಸ್ ಬಿ ಅಂದರೆ ಇದೇನಾಯ್ತು? ಇದು ಸಿಮೆಟ್ರಿಕ್ ಆಯಿತು, ಇದು ಸ್ಕ್ಯೂ ಸಿಮೆಟ್ರಿಕ್ ಆಯಿತು. ಆ್ಯಂಡ್ ವಿ ನೋ ದ್ಯಾಟ್ ಎನಿ ಗಿವನ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ವಾಟ್? ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಈಗ ನಾನು ಪಿನ ಹೆಂಗೆ ಬರೀಬೋದು ಇವಾಗ? ಬೇಸ್ಡ್ ಆನ್ ದಿಸ್, ಹಾಫ್ ಆಫ್ ಸಮ್ ಆಫ್ ಸಿಮೆಟ್ರಿಕ್ ಅಂದ್ರೆ ಏನು? P ಪ್ಲಸ್ ಪಿ ಟ್ರಾನ್ಸ್ಪೋಸ್ ಮೈನಸ್ ಹಾಫ್ ಆಫ್ P ಮೈನಸ್ ಪಿ ಟ್ರಾನ್ಸ್ಪೋಸ್. ದಿಸ್ ಇಸ್ ನಥಿಂಗ್ ಬಟ್ ಅವ್ರೇನಂತ ಹೇಳ್ತಿದ್ದಾರೆ ಇಲ್ಲಿ? A ಪ್ಲಸ್ ಬಿ. ಈಕ್ವೇಷನ್ನ ಈಕ್ವೇಟ್ ಮಾಡಿ. ಇಲ್ಲಿ ಬಿ
ಇದು. ಸೊ ದಟ್ಸ್ ವಾಟ್ ದೇರ್ ಆಸ್ಕಿಂಗ್. ದೆನ್ ಫೈಂಡ್ ದಿ ಮ್ಯಾಟ್ರಿಕ್ಸ್ ಬಿ. ಸೊ ಇವಾಗ ಎ ಅಂದರೆ ಇದಾಯಿತು, ಬಿ ಅಂದರೆ ಈ ಪೋರ್ಷನ್ ಆಯಿತು. ಸೊ ವಾಟ್ ಈಸ್ ಬಿ ಈಸ್ ಈಕ್ವಲ್ ಟು ನಾವು ಮೈನಸ್ ಹಾಫ್ ಆಫ್ ಎಷ್ಟು ಬರುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿಡಿ. ದೆನ್ ಸೊ ಪ್ಲಸ್ ಇದು ಹಾಫ್ ಆಫ್ ಪಿ ಮೈನಸ್ ಪಿ ಟ್ರಾನ್ಸ್ಪೋಸ್. ಸೊ ಪಿ ಏನು 2 3 5 minus 1 minus p transpose is 2 3 5 minus 1. So simplify ಮಾಡಿದ್ರೆ half of 2 minus 2 is 0. ಯಾವ ಆಪ್ಷನಲ್ 0 ಇರುತ್ತೋ ಅದು that will be your answer. Therefore you can eliminate option A. Straight away delete ಮಾಡ್ಕೊತೀರಾ. Then 3 minus 5 is minus 2. So 2 ಇಂದ ಡಿವೈಡ್ ಆದರೆ minus 1 ಬರಬೇಕು. ಸೊ ಆಪ್ಷನ್ ಡಿ ನಿಮಗೋಸ್ಕರ ಪೂರ್ತಿ ಮಾಡಿ ತೋರಿಸ್ತೀನಿ. ಸೊ 5 minus 3 is 2, minus 1 ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತೆ, ಇದು 0 ಆಗುತ್ತೆ. ಸೊ ನೀವು 2 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಈಗ 0 minus 1 1 0. ಯಾವ ಆಪ್ಷನ್? ಆಪ್ಷನ್ ಡಿ ಆಯಿತಾ. ಸೊ ನಾನು ಲೈಕ್ ಈ ಸ್ಟೆಪ್ ಬಂದಿದ್ದ ತಕ್ಷಣ 0 ಬಂದಿದ್ದ ತಕ್ಷಣ ಇದನ್ನು ಎಲಿಮಿನೇಟ್ ಮಾಡಿಕೊಂಡೆ. ಏನಕ್ಕೆ ಅದನ್ನು ಎಲಿಮಿನೇಟ್ ಮಾಡ್ಬೋದು ಅಂದರೆ ಬಿಕಾಸ್ ಇಲ್ಲಿ 2 ಇದೆ ಒಂದು. ಸೆಕೆಂಡ್ ಇಲ್ಲಿ minus 2 ಬಂತು, ಇಲ್ಲಿ 2 ಇದೆ. ಸೊ 2/2 ಅಂದರೆ minus 1 ಬರುತ್ತೆ. minus 1 ಸೊ ಸೆಕೆಂಡ್ ಪ್ಲೇಸಲ್ಲಿ minus 1, ಇದು minus 2 ಇಲ್ಲ, ಇದು ಇಲ್ಲ. ಸೊ ಆಬ್ವಿಯಸ್ಲಿ ಇದು. ಸೊ ಯು ನೀಡ್ ನಾಟ್ ಟು ಡೂ ರೆಸ್ಟ್ ಆಫ್ ದಿ ಕ್ವೆಶನ್, ರೈಟ್? ಸೊ ದಿಸ್ ಇಸ್ ವೇರ್ ಯು ಶುಡ್ ಡೆವಲಪ್ ಯುವರ್ ಸ್ಪೀಡ್. ಯಾ, then this question is again based on order. See, A is 3 cross 4 matrix. Okay, A the order 3 cross 4, done. And B is a matrix such that A dash B and idu, I think so this is AB dash. Idu ಸ್ವಲ್ಪ ತಪ್ಪಿದೆ. AB dash both are defined. See, both are defined ಅಂದರೆ both are possible. Then B is of ಅಂದರೆ B the order ಎಷ್ಟು ಅಂತ. See, if A is 3 into 4, what is A transpose? 4 into 3. ಇಷ್ಟಂತೂ ಗೊತ್ತು ತಾನೆ. ವೆನ್ ಯು ಟೇಕ್ ಅ ಟ್ರಾನ್ಸ್ಪೋಸ್ ಆರ್ಡರ್ ವಿಲ್ ಚೇಂಜ್, ರೈಟ್? ಅವ್ರು ಏನು ಹೇಳ್ತಿದ್ದಾರೆ, ಎ ಡ್ಯಾಶ್ ಬಿ ಈಸ್ ಪಾಸಿಬಲ್. ಸಿ, ಎ ಡ್ಯಾಶ್ ಬಿ ಅಂತಂದರೆ ಸಪೋಸ್ ಇಫ್ ಯು ಆರ್ ಟೇಕಿಂಗ್ ಬಿ ಆಸ್ ವಾಟ್, ಪಿ ಇಂಟು ಕ್ಯೂ ಅಂದ್ಕೊಳ್ಳಿ. ಇಫ್ ಯು ಆರ್ ಟೇಕಿಂಗ್ ಬಿ ಆಸ್ ವಾಟ್, ಪಿ ಇಂಟು ಕ್ಯೂ. ಎ ಡ್ಯಾಶ್ ಬಿ ಅಂದರೆ ಅರ್ಥ ಏನು? 4 into 3 into ಪಿ ಇಂಟು ಕ್ಯೂ, ಕರೆಕ್ಟಾ? ರೈಟ್. ಸಿ, ಎ ಡ್ಯಾಶ್ ಬಿ ಅಂದರೆ ಐ ಹ್ಯಾವ್ ಟೇಕನ್ ಆರ್ಡರ್ ಆಫ್ ದಿ ಎ ಡ್ಯಾಶ್ ಪಿ ಇಂಟು ಕ್ಯೂ. ಅವ್ರು ಏನು ಹೇಳ್ತಿದ್ದಾರೆ, ಇಟ್ ಈಸ್ ಪಾಸಿಬಲ್, ವಿ ಕ್ಯಾನ್ ಮಲ್ಟಿಪ್ಲೈ ಎ ಡ್ಯಾಶ್ ವಿತ್ ಬಿ. ಅಂದರೆ ಆಬ್ವಿಯಸ್ಲಿ ವಿ ನೋ ವೆನ್ ಯು ಕ್ಯಾನ್ ಮಲ್ಟಿಪ್ಲೈ, when number of columns in the first matrix should be equal to number of rows in the second matrix. So you can clearly say that P is equal to 3 ಅಲ್ವಾ? ಸೊ ಇವಾಗ ನಿಮ್ಗೆ ಒಂದಂತೂ ಗೊತ್ತಾಯಿತು, ಬಿ ಇದು ಆರ್ಡರ್ ಏನಂತ ತೊಗೊಂಡಿದ್ದೀರಾ, ಪಿ ಇಂಟು ಕ್ಯೂ. ಪಿ ಎಷ್ಟು ಬಂತು? 3. ಸೊ ಯುವರ್ ಆರ್ಡರ್ ವಿಲ್ ಸ್ಟಾರ್ಟ್ ವಿತ್ 3. ಆಪ್ಷನ್ ಡಿ, ಆಪ್ಷನ್ ಸಿ ಎಲಿಮಿನೇಟೆಡ್, ಡನ್, ಬಿಕಾಸ್ ಅದು 4 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದೇ ಥರ ಇನ್ನೊಂದು ಕೂಡ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಯಾವುದದು? ಎ ಬಿ ಡ್ಯಾಶ್, ಡನ್. ವಾಟ್ ಈಸ್ ಎ? ಎ ಅಂದರೆ ಏನಿದೆ? 3 cross 4, ಡನ್. ವಾಟ್ ವಿಲ್ ಬಿ ಬಿ ಡ್ಯಾಶ್? ಸಿ, ಬಿ ಇಸ್ ಪಿ ಕ್ರಾಸ್ ಕ್ಯೂ ಅಂತ ತೊಗೊಂಡಿದ್ದೀರಾ ಅಂದರೆ ಬಿ ಡ್ಯಾಶ್ ಏನಿರುತ್ತೆ? ಸೊ ಬಿ ಡ್ಯಾಶ್ ವಿಲ್ ಬಿ ಕ್ಯೂ ಕ್ರಾಸ್ ಪಿ, ರೈಟ್? ಸೊ ಇಲ್ಲಿ ಕ್ಯೂ ಕ್ರಾಸ್ ಪಿ, ಡನ್. ಹಂಗಂದರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂ ನಾವು? ಕ್ಯೂ ಇಸ್ ಈಕ್ವಲ್ ಟು 4, ಡನ್. ನಾವು ದೇರ್ ಫೋರ್ what is the order of the B? B is nothing but P cross Q. P cross Q is nothing but what? 3 cross 4. So the answer is 3 cross 4. Option A. ಸೊ ನೀವು ಮಾಡ್ಬೋದು, ತುಂಬ ಫಾಸ್ಟಾಗೆ ಮಾಡ್ಬೋದು ಇದನ್ನು, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗೋವರೆಗೂ ಅಷ್ಟೇ. ಸೊ ವೆನ್ ದೇ ಟೆಲ್ ಯು ದಟ್ ಎ ಡ್ಯಾಶ್ ಬಿ ಈಸ್ ಪಾಸಿಬಲ್, ಎ ಡ್ಯಾಶ್ದು ಆರ್ಡರ್ ಬರೀರಿ, ಬಿಗೆ ಪಿ ಕ್ರಾಸ್ ಕ್ಯೂ ಮಾಡಿ, ಕಂಪೇರಿಂಗ್ ದಟ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ಪಿ. ಬೇಸ್ಡ್ ಆನ್ ದಟ್ ಐ ಹ್ಯಾವ್ ಎಲಿಮಿನೇಟೆಡ್ 2 ಆಪ್ಷನ್ಸ್. ಇನ್ನೊಂದು ಮಾಡಬೇಕು, ಮಾಡೋಕ್ಕೆ ಬರಲಿಲ್ಲ ಅಂದರೆ ಗೋ ಫಾರ್ ವಾಟ್? ಆಫ್ಟರ್ ಎಲಿಮಿನೇಟಿಂಗ್ 2 ಆಪ್ಷನ್ಸ್ ಯು ಶುಡ್ ಗೋ ಫಾರ್ ವಾಟ್? 50-50. 50-50ನಲ್ಲಿ ನಿಮ್ಮ ಲಕ್ ಡಿಸೈಡ್ ಆಗುತ್ತೆ ಅಷ್ಟೇ ಅಲ್ಲಿ. ನೆಕ್ಸ್ಟ್, ದ ಸಿಮೆಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್.
ಸಿ ಕ್ವಶನ್ ಓದೋದು ಇಂಪಾರ್ಟೆಂಟ್. ಅವರು ದೇ ಆರ್ ನಾಟ್ ಆಸ್ಕಿಂಗ್ ಈ ಮ್ಯಾಟ್ರಿಕ್ಸ್ ಕೊಟ್ಟು ಇದ್ರದ್ದು ಸಿಮಿಟ್ರಿಕ್ ಕೇಳ್ತಾ ಇಲ್ಲ. ವಾಟ್ ಈಸ್ ದಿ, ಅದು ತುಂಬ ಸಿಂಪಲ್ ಆಗೋಯ್ತಲ್ವಾ. ದೇ ಆರ್ ಆಸ್ಕಿಂಗ್ ಸಿಮಿಟ್ರಿಕ್ ಪಾರ್ಟ್. So understand this. So that's why keywords plays a very important role. We know that any given matrix can be expressed as what? Sum of symmetric and sum of what? Sorry, sum of symmetric and skew symmetric, right? This part represents what? Symmetric. This part represents what? Skew symmetric. So ಇದು ಸಿಮೆಟ್ರಿಕ್ ಪಾರ್ಟ್ನ ರೆಪ್ರೆಸೆಂಟ್ ಮಾಡಿದ್ರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಸಿಮೆಟ್ರಿಕ್ ಪಾರ್ಟ್ ಫೈಂಡ್ ಔಟ್ ಮಾಡಿ. ಇವಾಗ ಹಾಫ್ ಆಫ್, ಇಲ್ಲೇ ಬರ್ಕೊಂಬಿಡಿ, ಎ ಟ್ರಾನ್ಸ್ಪೋಸ್ ಡೈರೆಕ್ಟಾಗಿ ಆ್ಯಡ್ ಮಾಡಿ. ಸೊ ವಾಟ್ ಈಸ್ ಎ ಟ್ರಾನ್ಸ್ಪೋಸ್ ವಿಲ್ ಬಿ ನಾವು 1 2 4 6 8 2 2 minus 2 7 ಆ್ಯಡ್ ಮಾಡಿ. 1 plus 1 is 2, 6, then 8, 16, 0, 6, 0, 14. ಆಪ್ಷನ್ ಫೈಂಡ್ ಔಟ್ ಮಾಡ್ಬೋದು. 1ಇಂದ ಸ್ಟಾರ್ಟ್ ಆಗಬೇಕು ಆನ್ಸರು, ಬಿಕಾಸ್ 2/2 is 1. ಸೊ ಇವಾಗ ಯು ಕ್ಯಾನ್ ಎಲಿಮಿನೇಟ್ ವಾಟ್? ಡಿ ಎಲಿಮಿನೇಟ್ ಆಗುತ್ತೆ, ಸಿ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಏನು ಬರಬೇಕು? 4. ಸೊ ಆಪ್ಷನ್ ಎ. ಎಲ್ಲನೂ ಮಾಡ್ತಾ ಕುತ್ಕೊಂಡು ಅವಶ್ಯಕತೆ ಇಲ್ವಲ್ಲ. 2/2 is 1 ಗೊತ್ತಾಯಿತು, ಕರೆಕ್ಟ್ ಅಲ್ವಾ? 1 ಅಂತ ಬರಬೇಕು. 8/, ಇದೆಷ್ಟು ಬರಬೇಕು? 4. 1 4 ಈ ಆಪ್ಷನಲ್ ಇದೆ. ಇವು ಬಿನಲ್ಲೂ ಇದೆಯಾ? ಡನ್. ಓಕೆ, ಇದು 3 ಇಲ್ಲೂ ಇದೆ, ಇಲ್ಲಿ 4 ಬರಬೇಕು. ಸೊ ಐ ಆಮ್ ಸಾರಿ, ಆಪ್ಷನ್ಸ್ ಅಬ್ಸರ್ವ್ ಮಾಡಿಲ್ಲ. ಆಪ್ಷನ್ ಬಿ ಈಸ್ ಯೋರ್ ಆನ್ಸರ್, ಬಿಕಾಸ್ ಈ ಪೋರ್ಷನಲ್ಲಿ ಎಷ್ಟು ಬರಬೇಕು? 4. ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ ಯೋರ್ ಆನ್ಸರ್ ಈಸ್ ಆಪ್ಷನ್ ಬಿ. ಡನ್. ಆ್ಯಂಡ್ ಯು ನೀಡ್ ನಾಟ್ ಟು ಡೂ ಆಲ್ ದಿಸ್ ಸ್ಟಫ್. ಮತ್ತೆ ಬೇಕಾದ್ರೆ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡ್ಕೊಳ್ಳಿ ನೀವು, ಆಯಿತಾ? ಬಟ್ ಆನ್ಸರ್ ಸಿಕ್ಕಿದ್ಮೇಲೆ ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೆಕ್ಸ್ಟು ಈಗ ನೋಡಿ, ಇವಾಗ ನಾವೇನೇನು ಫಾರ್ಮುಲಾಸ್ ಡಿಸ್ಕಸ್ ಮಾಡಿದ್ವೋ ಮತ್ತೆ ಸೇಮ್ ಫಾರ್ಮುಲಾಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಸಚ್ ದಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 10i, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಅಡ್ಜಾಯಿಂಟ್ ಎ. ಈಗ ತಾನೇ ಒಂದು ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಿ. ಮ್ಯಾಗ್ನಿಟ್ಯೂಡ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? Can be written as what? Magnitude of n minus 1, right? This is of order 3, correct? This is of order 3. Done. So ಇದೇನು ಬರುತ್ತೆ ಇವಾಗ? The magnitude of adjoint of A will be equal to magnitude of 3 minus 1 will be equal to magnitude square. Done. ಇಷ್ಟು ಬಂತು. ಇದಾದಮೇಲೆ we need to use one more formula here. ನಮಗೆ ಆನ್ಸರ್ ಏನು ಕೇಳ್ತಿದೆ? ವಾಟ್ ಇಸ್ ದಿ ಮ್ಯಾಗ್ನಿಟ್ಯೂಡ್? ಅದು ಎ ಸ್ಕ್ವೇರ್ ಅಂತ ಆಯಿತು, ಬಟ್ ವಿ ನೀಡ್ ಟು ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇಫ್ ಯು ಕ್ಯಾನ್ ರಿಮೆಂಬರ್, yesterday I told you one more formula. A into adjoint of A can be written as magnitude of A into I. ನೆನಪಿದೆಯಾ? A into adjoint of A can be written as magnitude of A into I. ಬೈ ದ ವೇ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇರೋ ಕಡೆ ಎಷ್ಟು ಕೊಟ್ಟಿದ್ದಾರೆ? 10 into I, ರೈಟ್? ಸೊ ಎನಿವೇಸ್, ನಮಗೆ ಬೇಕಾಗಿರೋದು ಇದು. ಏನದು? ಫೈನಲ್ ಆನ್ಸರ್ ಇಸ್ magnitude a square. From this you can get to know that magnitude of a is equal to 10. Therefore magnitude of a square will be equal to how much? 100. ಇಲ್ಲಿ ಎರಡು ಫಾರ್ಮುಲಾಸ್ ಯೂಸ್ ಆಯಿತು, ದ ಒನ್ ವಿಚ್ ವಿ ಡಿಸ್ಕಸ್ಡ್ ಟುಡೇ ಆ್ಯಂಡ್ ದ ಒನ್ ವಿಚ್ ವಿ ಡಿಸ್ಕಸ್ಡ್ ಪ್ರೀವಿಯಸ್ ಡೇ. ಇದರಿಂದ, ಈ ಫಾರ್ಮುಲಾದಿಂದ ಇದಕ್ಕೆ ಬರ್ತೀವಿ. ದೆನ್ ಅವ್ರು ಕೊಟ್ಟಿರೋ ಕ್ಲೂ ಇಂದ ಇಲ್ಲೇನು ಕೊಟ್ಟಿದ್ದಾರೆ? ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ದಟ್ ಎ ಇಂಟು adjoint of A is equal to 10i. So this 10 indicates what? Magnitude of A. So ನಮಗೆ ಬೇಕಾಗಿರೋ ಆನ್ಸರ್ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. 10 ಸ್ಕ್ವೇರ್ ಅಂದರೆ ಎಷ್ಟು?
100. So option D. Yeah. See, of course, this is deleted, Aita. I mean, properties of determinants. Read the statements. Obviously, I hope so. You can pick the answer. Consider the following statements. If any two rows or any two columns of a determinant are identical, then the value of the determinant is 0. Yes, of course, maybe deleted nanine helkote. This statement is correct. So this was the root word here. 1 is correct. So statement A is correct. So I can delete option B. ಏನಕ್ಕೆ option B ನಲ್ಲಿ A ಇಲ್ವೇ ಇಲ್ಲ. ಕರೆಕ್ಟಾ? Then if the corresponding rows and the columns of a determinant are interchanged, then the value of the determinant does not change. No, the value of the determinant changes by what? Sign. So second statement is false, right? So second statement false ಆಗಿರೋದ್ರಿಂದ ಇಲ್ಲಿ B ಇದೆ, so this is false. ಇಲ್ಲೂ B ಇದೆ, this is false. So the option is, without reading statement number 3, you can say the answer is option C. ನೆನ್ಪು ಮಾಡ್ಕೊಳ್ಳಿ basic things. These three things at least I have discussed in the last two classes, right? When you interchange the rows and columns, the value of the sign changes by its sign of a determinant. Next, ಇದು ನೋಡಿ 2014 ಎಷ್ಟು ಸಿಂಪಲ್ ಕ್ವೆಶನ್. Find the inverse of a matrix. What is A inverse is equal to 1 by magnitude of A into what? Adjoint of A. Done. Magnitude of A find out ಮಾಡಿ. ನೋಡಿ ಇಲ್ಲಿ ಇದು 0 ಎಕ್ಸ್ಪ್ಯಾಂಡ್ ಮಾಡಿಬಿಡಿ, ಇದು 0 ಎಕ್ಸ್ಪ್ಯಾಂಡ್ ಮಾಡಿಬಿಡಿ, ಓನ್ಲಿ 2 ಇಂದ ಎಕ್ಸ್ಪ್ಯಾಂಡ್ ಮಾಡಿ. ಐ ಥಿಂಕ್ ವಿಲ್ ಗೆಟ್ 3 4s are 12, ಮಿಕ್ಕಿದೆಲ್ಲ 0 ಇರುತ್ತೆ. ಸೊ ದಟ್ ಈಸ್ 24. ಅಂದರೆ ಒನ್ ಥಿಂಗ್ ಇಸ್ ಶೋರ್, ಎ ಇನ್ವರ್ಸಲ್ಲಿ ಏನು ಬರುತ್ತೆ ಇವಾಗ? 1 by 24 into what? Adjoint of A ಬರುತ್ತೆ. Straight away you can delete what? A and B, because ಅದರಲ್ಲಿ 1 by 24 ಇಲ್ವೇ ಇಲ್ಲ, right? Then you are left with only what? C and D. So pick ಮಾಡಿ ಇವಾಗ ಮಾಡಿ adjoint of A. I told you how to do adjoint of A. First write the rows 2 0 0 0 3 0 0 0 4. ಆಮೇಲೆ ಏನು ಮಾಡ್ತೀರಾ? Repeat the top two rows 2 0 0 0 3 0. Then repeat these two 2 0 0 2 0 0 3 0 0 3. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 3 4s are 12. ದೆನ್ ಸೊ ಬರ್ಕೊತ ಬನ್ನಿ. ಇಲ್ಲಿ ಇದು 12 ಆಯಿತು, ಇದು 0 ಆಯಿತು, ಇದು 0 ಆಯಿತು, ನೆಕ್ಸ್ಟು ಇದು 0 ಆಯಿತು, ದೆನ್ ಇದು 0 ಆಯಿತು, ಇದು ಕೂಡ ಇದು 4 2s are 8 ಆಗುತ್ತೆ, ಇದು 0. ಸೊ ಎನಿವೇಸ್ ನೆಕ್ಸ್ಟ್ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 6 ಆಗುತ್ತೆ. ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅಗೇನ್ 12 0 0 0 8 0 0 0 6 ಸೇಮ್ ಥಿಂಗೇ ಬರುತ್ತೆ. ಸೊ 1 by 24 ಈ ಆಪ್ಷನ್ ಎಲ್ಲೂ ಇಲ್ಲ ನಮಗೆ. ಸೊ ಅದರಿಂದ ಡಿವೈಡ್ ಮಾಡಿದ್ರೆ 1 by 2 1 by 3 1 by 4. ಸೊ ಆಪ್ಷನ್ ಈಸ್ ಬಿ. ಈ ಟೈಮ್ ನಮ್ಮ ಗೆಸ್ ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ. ವೈ ಆಮ್ ನಾಟ್ ರೈಟಿಂಗ್ ಆಲ್ ಝೀರೋಸ್ ಆ್ಯಂಡ್ ಆಲ್? I don't want to write right, so I need to guess the answer correctly. Done. ಸೊ ಹೋಪ್ಫುಲಿ ಈ ಮೆಥಡ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಮೇ ಬಿ 30 ಸೆಕೆಂಡ್ಸಲ್ಲಿ ನೀವು ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಇದಿಲ್ಲ. 47th ಕ್ವೆಶನ್ ಇಸ್ ಡಿಲೀಟೆಡ್. ಯಾ, 48th ಕ್ವೆಶನ್ ಇಸ್ ಆಲ್ಸೋ ಡಿಲೀಟೆಡ್. 49th ಇಸ್ ಆಲ್ಸೋ ಡಿಲೀಟೆಡ್. ಇನ್ನು ಮಾಡ್ತೀರಾ? 50th one. Such a simple question. ನೆನ್ಪಿಟ್ಕೊಳ್ಳಿ, A is equal to 0 1 1 0 ಅಂತ. ದಿಸ್ ಈಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ? I to the power of n is always I. ಇಲ್ಲಿ ನೀವು ಅವ್ರ ಅಕಸ್ಮಾತ್ ಇಲ್ಲಿ A ಅಂತ ಕೊಟ್ಬಿಟ್ಟು A to the power of 10 ಏನು ಅಂತಂದ್ರೂ, ಬಟ್ ಹಿಯರ್ A is ವಾಟ್?
I to the power of 10 ಐನೇ ಬರುತ್ತೆ. ಅಂದರೆ ವೆನ್ ಯು ಮಲ್ಟಿಪ್ಲೈ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ ಎನಿ ನಂಬರ್ ಆಫ್ ಟೈಮ್ಸ್ ಯು ಸ್ಟಿಲ್ ಗೆಟ್ ಬ್ಯಾಕ್ ಯುವರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಓನ್ಲಿ. ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿ. ಸೊ ದಟ್ ಈಸ್ 0. I'm sorry, this is not identity matrix, but anyways you can remember this formula. Yeah, multiply ಮಾಡಿ ಇದನ್ನು 0 1 1 0 you'll get ಎಷ್ಟು ಬರುತ್ತೆ 0 plus 1 again 0 plus 0 again 0 plus 0 1 plus 0. So your answer is 1001. Correct ತಾನೆ? So option is C. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಸೇಮ್ ಕ್ವೆಶನ್ ವಿ ಹ್ಯಾವ್ ಡನ್, ಇವತ್ತೇ ಮಾಡಿದ್ದೀನಿ ನೋಡಿ. ಆಲ್ಫಾ ಟು ಆಲ್ಫಾ, ಸೇಮ್ ಕ್ವೆಶನ್, ಸೇಮ್ ನಂಬರ್. ಸೊ why I suggest you to go through the previous year questions, because you'll get to know that both people are repeating what ಅವರು ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ಕೊಂಡಿರ್ತಾರೆ. ಅದೇ ಕ್ವಶನ್ ಬ್ಯಾಂಕ್ಸಿಂದ ಕ್ವಶನ್ಸ್ನ ಪಿಕ್ ಮಾಡಿ ಕೇಳ್ತಾರೆ. ಲುಕ್ ಎಟ್ 38th ಕ್ವಶನ್ ಆ್ಯಂಡ್ ಲುಕ್ ಎಟ್ ಯೋರ್ 50th ಕ್ವಶನ್. ಸೊ ಆ ಕ್ವಶನ್ ಬ್ಯಾಂಕ್ಸಿಂದನೇ ಕ್ವಶನ್ ರಿಪೀಟ್ ಮಾಡ್ತಾ ಇರ್ತಾರೆ, ಆಯಿತಾ. ಸೊ ಸ್ಟೇಟ್ ಅವರು ಒಂದ್ಸಲ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡಿಕೊಂಡ್ರೆ ಅದೇ ಕ್ವಶನ್ ಬ್ಯಾಂಕಿಂದಾನೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡೋಕೆ ಹೋದವ್ರಿಗೆ ಆ ಕ್ವಶನ್ ಬ್ಯಾಂಕ್ ಕೊಡ್ತಾರೆ, ಇದರಿಂದ ಮಾಡಿಯಪ್ಪ ಕ್ವಶನ್ ಪೇಪರ್ ಅಂತ ಕೊಡ್ತಾರೆ. ಡನ್ ಮಾಡ್ಬೋದಾ? ಈಗ ಅವ್ರೇನು ಹೇಳ್ತಿದ್ದಾರೆ, a³ is equal to 27. ನೆನ್ಪಿಟ್ಕೊಳ್ಳಿ, ಐ ಟೋಲ್ಡ್ ಯು this can be written as magnitude whole to the power of n, correct? Therefore this can be written as magnitude of a whole cube is equal to 27. It's nothing but 3 cube, cancel ಆಯಿತು. So what is magnitude of a is equal to 3. Done. So ಇಲ್ಲಿ ಈ ಕ್ವಶನ್ ಪ್ರಕಾರ what is magnitude? Alpha 2 alpha, it's nothing but alpha square minus 2 is equal to 3 now, correct? Sorry, 4. 2 to the 4. Done. ಇದನ್ನು ಆ ಕಡೆ ಕಳಿಸ್ಕೊಳ್ಳಿ. ಸೊ ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು 7, ಆಲ್ಫಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √7, ರೈಟ್? ಸಿಂಪಲ್. ಸೊ ದ ಆಪ್ಷನ್ ಈಸ್ ಸಿ. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ 51 ಕ್ವೆಶನ್. ಅಫ್ಕೋರ್ಸ್ ಅದರಲ್ಲೊಂದು 10 ಕ್ವೆಶನ್ಸು 10 to 12 ಕ್ವೆಶನ್ಸ್ ಡಿಲೀಟೆಡ್ ಅಂತ ಸ್ಕಿಪ್ ಮಾಡ್ಕೊಂಬಂದ್ವಿ. ಲೆಟ್ಸ್ ಸಿ, 52nd ಈಸ್ ಡಿಲೀಟೆಡ್. 53 ಮಾಡ್ಬೋದು ಅನಿಸುತ್ತೆ, ಇವಾಗ ಮಾಡ್ಬೋದು ನೀವು. ಇಫ್ ಎ ಇಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ದೆನ್ ವಾಟ್ ಈಸ್ ದಿಸ್ ಒನ್ ನಾವು? Magnitude of 3a can be written as 3 cube into magnitude of a. Why? Because I told you, whenever you have a magnitude of ka, this becomes k to the power of n of magnitude a, where n is what? Order, correct? So ಇದು 27 times magnitude of a. ಕಳಿಯೋವರೆಗೂ ಅಷ್ಟೇ. ಕಳ್ತ ಮೇಲೆ ಐ ಥಿಂಕ್ ವಿದಿನ್ 10 seconds ಯು ಕ್ಯಾನ್ ಕೀಪ್ ಯುವರ್ ಆನ್ಸರ್ ವಿತೌಟ್ ಟಚಿಂಗ್ ಪೆನ್ ಆರ್ ಪೆನ್ಸಿಲ್, ಆಯ್ತಲ್ವಾ? So without touching pen you can write answers to these kind of questions. So slowly we are moving towards where? 2016. Now maybe 2004 ಇಂದ we have started ಅಲ್ವಾ? 2004 ಇಂದ 2016 ವರೆಗೂ ನಾವು ಕ್ವೆಶನ್ಸ್ ನೋಡ್ತಾ ಬಂದಿದ್ದೀವಿ, which means more or less 17 minus 4, 13 years ನೋಡಿದ್ದೀವಿ so far, ಆಯ್ತಲ್ವಾ? ನೀವೇ ನೋಡಿ, ವಾಟ್ ಈಸ್ ದಿ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ಟು ವಾಟ್ ಎಕ್ಸ್ಟೆಂಟ್ ಯು ಶುಡ್ ಪ್ರಿಪೇರ್. ನೀವೇ ಒಂದು ಕ್ವೆಶನ್ ಹಾಕೊಂಡು ನೀವೇ ಪ್ರಿಪೇರ್ ಆಗಿ, ಆಯಿತಾ? ಇದು ಕ್ವೆಶನ್ ಮಾಡಿದ್ದೀವಿ, ಇವತ್ತೇ ಮಾಡಿದ್ದೀವಿ. ಇಫ್ ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಇಂಟು n, ಸೊ ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಇಂಟು n, b is a matrix such that ab dash and b dash a is possible. So what is A transpose then? A transpose will be n into m, correct? ಅವ್ರು ಏನು ಹೇಳ್ತಿದ್ದಾರೆ, ಎ ಬಿ ಡ್ಯಾಶ್ ಇಸ್ ಪಾಸಿಬಲ್. ಸೊ ಎ ಬಿ ಡ್ಯಾಶ್ ಇಸ್ ಪಾಸಿಬಲ್ ಅಂತಂದರೆ ಇಫ್ ಎ ಈಸ್ ವಾಟ್? ಎಮ್ ಇಂಟು ಎನ್, ಯು ಟೇಕ್ ದ ಆರ್ಡರ್ ಆಫ್ ಬಿ ಆಸ್ ವಾಟ್?
ಸೇಮ್ ಪ್ರೀವಿಯಸ್ ಒನ್ ತೊಗೊಂಡ್ವಲ್ಲ ಹಂಗೆ ತೊಗೊಳ್ಳಿ, ಪಿ ಕ್ರಾಸ್ ಕ್ಯೂ ಅಂತ ತೊಗೊಳ್ಳಿ. ದಿಸ್ ಇಸ್ ಪಿ ಕ್ರಾಸ್ ಕ್ಯೂ ಕ್ರಾಸ್ ಪಿ ಆಗುತ್ತೆ. ಏನಕ್ಕೆ? ಬಿ ಟ್ರಾನ್ಸ್ಪೋಸ್. ಸೊ ವಾಟ್ ಇಸ್ ಬಿ ಟ್ರಾನ್ಸ್ಪೋಸ್? Q cross P. So this becomes Q cross P. So you can clearly see here Q is equal to N. ಅಲ್ವಾ? Q is equal to N. ಸೊ ಎನ್ ಎಲ್ಲೆಲ್ಲಿದೆ? ಈ ಆಪ್ಷನ್ ಇಲ್ಲ, ಬಿ ಆರ್ ಇದು. ನೆಕ್ಸ್ಟ್ ಅದೇ ಥರ ಏನು ಹೇಳ್ತಿದ್ದಾರೆ, ಬಿ ಡ್ಯಾಶ್ ಎ ಇಸ್ ಪಾಸಿಬಲ್. ಸೊ ಬಿ ಟ್ರಾನ್ಸ್ಪೋಸ್ ಎ ಇಸ್ ಬಿ ಟ್ರಾನ್ಸ್ಪೋಸ್ ಕ್ಯೂ ಕ್ರಾಸ್ ಪಿ. ಎ ಅಂದ್ರೆ ಏನು? ಎಮ್ ಕ್ರಾಸ್ ಎನ್. So straight away you can group these two. So that is P is equal to M. So what is your answer now? P cross Q andre M cross N. So the answer is D, M cross N. So 56th is deleted. We have completed up to 2016 ವರೆಗೂ ಕಂಪ್ಲೀಟ್ ಆಗಿದೆ. ದೆನ್ ಇನ್ನು ರಿಮೈನಿಂಗ್ ಇರೋದೆಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸೇ. ದಟ್ ವಿ ವಿಲ್ ಕಂಪ್ಲೀಟ್ ಟುಮಾರೋ. ನಿಮ್ಮ ಹತ್ರ ಹೆಂಗಿದ್ರು ವರ್ಕ್ಶೀಟ್ ಇದೆಯಲ್ಲ ತೊಗೊಳ್ಳಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಮಾಡಿದ್ದೀನಿ, ಈಗ ಜಸ್ಟ್ ಮಾಡಿದ್ದೀನಿ ನೋಡಿ, ಮಾಡ್ಬೋದು. ಇದು ಸಿಂಪಲ್ ಆಗಿದೆ. ಎ ಸ್ಕ್ವೇರ್ ಮೈನಸ್ 5a ಏನಂತೆ. ದೆನ್ ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ದೆನ್ ಅವಾಗ ಏನಾಗುತ್ತೆ? ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ಇದು ಫಾರ್ಮುಲಾ ಕೊಟ್ಟನಲ್ಲ, ಆನ್ಸರ್ ಇಸ್ ಕೆ ಟು ದ ಪವರ್ ಆಫ್ ಎನ್ ಆಫ್ ಎ. ಬಟ್ ಇಲ್ಲಿ ಆರ್ಡರ್ 3 ಇರೋದ್ರಿಂದ ಇಲ್ಲಿ ಗೆಟ್ 3 ಸ್ಕ್ವೇರ್ ಏನೋ ಬರುತ್ತೆ. ಇದು ಏರಿಯಾ ಆಫ್ ದಿ ಟ್ರಯಾಂಗಲ್ ಮೇಲೆ ಒಂದು ಸಲ ಕೇಳಿದ್ದಾರೆ. 63 ಈಸ್ ಡಿಲೀಟೆಡ್. ಇದು ಮಾಡ್ತೀನಿ ನಾಳೆ. ಇವೆಲ್ಲ ಮಾಡ್ಬೋದು, ಸರಿನಾ? ಸೊ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು, ಎಲ್ಲ ಸಿನಾಪ್ಸಿಸ್ ಕೂಡ ಕಂಪ್ಲೀಟ್ ಆಗಿದೆ. ಯಾವುದರಿಂದ? ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸಿಂದ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ all possible stuff, all possible things from matrices and determinants.